ಅಶ್ವತ್ಥಾಮ ನಾವು ಇವತ್ತು ನೋಡುವ ಮಹಾಭಾರತದ ಒಂದು ಪಾತ್ರ. ಅಶ್ವತ್ಥಾಮ ಅನ್ನುವಾಗಲೇ ಅಶ್ವ ಅನ್ನೋ ಒಂದು ಕಲ್ಪನೆ, ಒಂದು ಕುದುರೆಯ ಕಲ್ಪನೆ ನಮಗೆ ಬಂದುಬಿಡ್ತದೆ. ಸುಮ್ಮನೆ ಬಂದದ್ದಲ್ಲ ಅದು. ಅವನಿಗೆ ಅಶ್ವತ್ಥಾಮ ಅಂತ ಯಾಕೆ ಹೆಸರು ಬಂತು ಅಂದರೆ, ಅವನು ಹುಟ್ಟುವಾಗಲೇ ಅವನು ಕುದುರೆಯ ಹಾಗೆ ಹೇಷಾರವವನ್ನು ಮಾಡಿದ್ನಂತೆ. ಅಶ್ವದಂತೆ ಕೂಗಿದ್ದರಿಂದ ಅವನಿಗೆ ಅಶ್ವತ್ಥಾಮ ಎಂಬ ಹೆಸರು ಬಂತು ಅಂತ ಒಂದು ಕಥೆ. ಈ ಅಶ್ವತ್ಥಾಮ ಕೌರವರ ಗುರುವಾದ ದ್ರೋಣಾಚಾರ್ಯನ ಮಗ, ಒಬ್ಬನೇ ಮಗ, ಬ್ರಹ್ಮಚಾರಿ. ಅವನು ಮದುವೆಯಾಗಲಿಲ್ಲ ಅಶ್ವತ್ಥಾಮ. ಅದರ ಜೊತೆಯಲ್ಲಿ ಅವನ ಹಿನ್ನೆಲೆಯಲ್ಲಿ ಅವನಿಗೆ ಇವನು ರುದ್ರಾಂಶ ಸಂಭೂತ ಎಂಬ ಒಂದು ಹೆಗ್ಗಳಿಕೆಯೂ ಇದೆ. ಶಿವನ ಅಂಶದಿಂದ ಹುಟ್ಟಿದವನು ಈ ಅಶ್ವತ್ಥಾಮ ಅಂತ. ಇವನು ಕೂಡ ಬಹಳ ಆಸಕ್ತಿಯಿಂದ ತನ್ನ ತಂದೆಯಿಂದಲೇ ಅಸ್ತ್ರಾಭ್ಯಾಸವನ್ನು, ಮಂತ್ರೋಪದೇಶವನ್ನು ಹೊಂದಿದವನು. ಒಂದು ಸ್ವಾರಸ್ಯವಾದ ಕಥೆ ಇದೆ ಈ ಅಶ್ವತ್ಥಾಮ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾಗ ಏನಾಯಿತು ಅನ್ನೋದಕ್ಕೆ. ಇವರಿಬ್ಬರು ತಂದೆ ಮಕ್ಕಳು, ತಾಯಿ ಕೃಪಿ ಸಹಿತ ಹಸ್ತಿನಾವತಿಗೆ ಬಂದ ಮೇಲೆ ಪಾಂಡವರಿಗೂ ಕೌರವರಿಗೂ ಉಪದೇಶ ಆಗ್ತಾಯಿತ್ತು. ಅಶ್ವತ್ಥಾಮನು ಅವ್ರ ಜೊತೆಯಲ್ಲಿದ್ದ. ದ್ರೋಣನಿಗೆ ಒಂದು ಹಂಬಲ, ಸಾಮಾನ್ಯವಾಗಿ ಹೆಚ್ಚಿನ ತಂದೆಯಂದ್ರಿಗಿರ್ತದೆ, ತನ್ನ ಮಕ್ಕಳು ಮೇಲೆ ಬರಬೇಕು, ಮುಂದೆ ನಿಲ್ಲಬೇಕು ಅಂತ. ಅದಕ್ಕೆ ಬೇಕಾಗಿ ಅಶ್ವತ್ಥಾಮನಿಗೆ ಪ್ರತ್ಯೇಕವಾಗಿ ಉಪದೇಶ ಮಾಡಿದರೆ ಏನಾಗ್ತದೆ, ಎಲ್ಲರ ಎದುರು ಅವನು ಉಳಿದವರಿಗೆ ವಂಚನೆ ಮಾಡಿದಾಗ ಆಗ್ತದೆ. ಆದ ಕಾರಣ ಉಪಾಯವನ್ನು ಅವಲಂಬಿಸ್ತಾನೆ. ಕಥನ ಅದು ಏನು ನಮಗೆ ಶಾಸ್ತ್ರೀಯವಾಗಿ ವ್ಯಾಸರು ಹೇಳಿದ್ದಾರೋ ಅಂತಲ್ಲ, ಒಂದು ಕತೆ ಹುಟ್ಟಿಕೊಂಡಿದೆ. ಹೇಗೆ ಇವನು ನದಿಯಿಂದ ನೀರು ತರಲಿಕ್ಕೆ ಕೇಳ್ತಿದ್ದಂತೆ ತನ್ನ ಎಲ್ಲ ಶಿಷ್ಯರಲ್ಲಿ. ಮೊದಲು ನೀರು ತಂದವನಿಗೆ ಒಂದು ವಿಶಿಷ್ಟವಾದ ವಿದ್ಯೋಪದೇಶದ ಅವಕಾಶ ಇತ್ತು. ಹಾಗೆ ಮಾಡುವಾಗ ಉಳಿದವರಿಗೆಲ್ಲ ಸಣ್ಣ ಬಾಯಿಯ ಕೊಡಪಾನವನ್ನು ಕೊಟ್ಟರೆ, ಅಶ್ವತ್ಥಾಮನಿಗೆ ಸ್ವಲ್ಪ ವಿಸ್ತಾರವಾದ ಬಾಯಿ ಇದ್ದ ಕೊಡಪಾನವನ್ನು ಕೊಡ್ತಿದ್ದ. ನೀರು ತುಂಬಿಸುವಾಗ ಅಶ್ವತ್ಥಾಮನ ಕೊಡ ಬೇಗ ತುಂಬ್ತಿತ್ತು, ಇವನು ಬೇಗ ಬರ್ತಿದ್ದ. ಆ ಹೊತ್ತಿನಲ್ಲಿ ಉಳಿದವರು ಬರುವುದಕ್ಕೆ ಮೊದಲೇ ಅಶ್ವತ್ಥಾಮನಿಗೆ ಸಾಧ್ಯ ಇದ್ದಷ್ಟು ಉಪದೇಶ ಮಾಡಬೇಕು ಅಂತ ದ್ರೋಣನ ಯೋಚನೆ. ಹೀಗೆ ಕೆಲವು ಕಾಲ ನಡೆಯಿತು. ಅರ್ಜುನನಿಗೆ ಯೋಚನೆ ಆಯ್ತು, ಈಗ ನಾನು ಹಿಂದೆ ಬೀಳ್ತೇನಲ್ಲ ಅಂತ. ಅಂದರೆ ವಿದ್ಯೋಪದೇಶದ ಆಸಕ್ತಿ ಅವನಿಗೆ ಹೆಚ್ಚಿದ್ದರಿಂದ ಈ ರಹಸ್ಯವನ್ನು ಅವ ತಿಳ್ಕೊಂಡು ಅವೇನು ಮಾಡ್ತಾನೆ ಅಂತಂದರೆ ನದಿಯವರೆಗೆ ಹೋಗುವುದೇ ಇಲ್ಲ. ಯಾಕಂದರೆ ವರುಣಾಸ್ತ್ರದಿಂದ ತನ್ನ ಕೊಡವನ್ನು ಬೇಗನೆ ತುಂಬಿಸಿ ಅಶ್ವತ್ಥಾಮನಿಗಿಂತ ಮೊದಲೇ ದ್ರೋಣನ ಸನ್ನಿಧಿಯನ್ನು ಸೇರ್ತಾ ಇದ್ದ. ಈ ಬುದ್ಧಿವಂತಿಕೆಯನ್ನು ನೋಡಿ ದ್ರೋಣನಿಗೆ ಅಶ್ವತ್ಥಾಮನಿಗಿಂತಲೂ ಹೆಚ್ಚು ಅರ್ಜುನನಿಗೆ ಉಪದೇಶ ಮಾಡುವ ಅನಿವಾರ್ಯತೆ ಬಂತು. ಅದಿರಲಿ, ಆದರೆ ತನ್ನ ಮಗನನ್ನು ಬೆಳೆಸಬೇಕು ಎಂಬುದು ದ್ರೋಣನ ಒಂದು ಕನಸು. ದುರ್ದೈವವಶಾತ್ ಅಶ್ವತ್ಥಾಮ ದ್ರೋಣನ ಅಪೇಕ್ಷೆಯಂತೆ ಬೆಳೀಲೇ ಇಲ್ಲ. ಯಾಕೆ ಬೆಳೀಲಿಲ್ಲ ಅಂದರೆ, ಮೊದಲನೇದಾಗಿ ಅವನಿಗೆ ಸಿಕ್ಕಿದ್ದು ಕೌರವರ ಒಡನಾಟ. ಕರ್ಣ, ಶಕುನಿ, ಜಯದ್ರಥ, ದುರ್ಯೋಧನ ಇತ್ಯಾದಿ ಇವರ ಒಡನಾಟ. ಅವರ ಜೊತೆಯಲ್ಲಿ ಇದ್ದು ಬಹುಶಃ ಅಶ್ವತ್ಥಾಮನ ಯೋಚನೆಯೂ ಅವರ ದಾರಿಯಲ್ಲಿ ಸಾಗ್ತಾ ಇತ್ತೋ ಅಂತ ಕಾಣ್ತದೆ. ಯಾಕಂದರೆ ಮಹಾಭಾರತದಲ್ಲಿ ಅಶ್ವತ್ಥಾಮ ಎಷ್ಟೇ ಪ್ರಭಾವಶಾಲಿಯಾದರೂ, ಪರಾಕ್ರಮಿಯಾದರೂ ಪಾಂಡವರ ಪರವಾಗಿ ನಿಂತು ಹೋರಾಟಕ್ಕೆ ಮುಂದಾದವಲ್ಲ. ಅವನು ಕೌರವರ ಪಕ್ಷೀಯನಾಗಿಯೇ ಇದ್ದ. ಇದು ಅಶ್ವತ್ಥಾಮನ ವ್ಯಕ್ತಿತ್ವದಲ್ಲಿ ಧರ್ಮನಿಷ್ಠೆ ಇತ್ತು ಅಂತ ಹೇಳುವುದಕ್ಕೆ ದೊಡ್ಡ ತೊಡಕಾಗಿ ನಿಲ್ತದೆ. ಹಾಗೆ ಅಂತ ಅಶ್ವತ್ಥಾಮನ ಯೋಗ್ಯತೆ ಕಡಿಮೆ ಅಂತ ನಾವು ತಿಳಿಬೇಕಾಗಿಲ್ಲ. ಅವನು ಅನೇಕ ಸಂದರ್ಭಗಳಲ್ಲಿ ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಿದ್ದಾನೆ. ಒಂದು ವಿಚಿತ್ರ ಏನು ಅಂತಂದರೆ, ವಿದ್ಯಾಗುರುವಿನ ಮಗನಾಗಿದ್ದು ಈ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ದ್ರೋಣನಿಂದ ಪಡೆಯುವಾಗ ಹಠ ಮಾಡಿ ಪಡೀತಾನೆ, ನನಗೆ ಕೊಡು ಅಂತ. ದ್ರೋಣ ಹೇಳ್ತಾನೆ, ಇಲ್ಲಪ್ಪ, ನಿನಗೆ ಬ್ರಹ್ಮಾಸ್ತ್ರದ ಅದನ್ನು ದಕ್ಕಿಸಿಕೊಳ್ಳುವ ಅರ್ಹತೆ ಇಲ್ಲ, ಜಿತೇಂದ್ರಿಯತ್ವ ಬೇಕು, ನಿನ್ನಲ್ಲಿ ಅದಿಲ್ಲ, ಕೊಡುವುದಿಲ್ಲ. ಇಲ್ಲ, ಕೊಡತಕ್ಕದ್ದು. ಇದಕ್ಕೆ ಸಂಬಂಧಪಟ್ಟೆ ಸತ್ವಶೈಥಿಲ್ಯ ಅಂತ ಒಂದು ಪ್ರಸಂಗ ಬೇರೆ ರಚನೆ ಆಗಿದೆ ಯಕ್ಷಗಾನದಲ್ಲಿ. ಕೊಡಲೇಬೇಕು ಅಂತ ಹಠ ಮಾಡಿ ಅದನ್ನು ಪಡ್ಕೊಳ್ತಾನೆ. ಒಂದು ಅಸ್ತ್ರವನ್ನು ಪಡೆದ್ರೆ ಸಾಲದು, ಅದನ್ನು ಪ್ರಯೋಗ ಮಾಡುವ ವಿಧಾನವನ್ನು ತಿಳಿದ್ರೆ ಸಾಲದು, ಅದನ್ನು ಉಪಸಂಹರಿಸುವ, ಅಂದರೆ ಹಿಂದೆ ತೆಕ್ಕೊಳ್ಳುವ ಯೋಗ್ಯತೆಯೂ ಬೇಕಾಗ್ತದೆ. ಅದಕ್ಕೆ ಈ ಉಪದೇಶ ಪಡೆದವನು ಬಹಳ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೊಂದಿರತಕ್ಕವನು ಇರಬೇಕು. ಅಶ್ವತ್ಥಾಮ ಅದನ್ನು ಹಿಂದೆ ಪಡೆಯುವ, ಅರ್ಥಾತ್ ಉಪಸಂಹರಿಸುವ ಮಂತ್ರೋಪದೇಶವನ್ನು ಪಡೆಯಲಿಲ್ಲ. ಅದನ್ನು ಮಾಡುವುದು ಹೇಗೆ ಅಂತ ಅವನಿಗೆ ಗೊತ್ತೂ ಇಲ್ಲ. ಇದೇ ಅಶ್ವತ್ಥಾಮ ಕುರುಕ್ಷೇತ್ರ ಯುದ್ಧದ ಕೊನೆಯಲ್ಲಿ ಭೀಕರವಾದ ಒಂದು ಹತ್ಯಾಕಾಂಡವನ್ನು ಮಾಡಿದ. ರಕ್ತರಾತ್ರಿ ಅಂತಲೇ ನಾವು ಕರೀತೇವೆ ಅದನ್ನು. ಇಡೀ ವಿರೋಧಿಗಳ ಪಾಳೆಯಕ್ಕೆ ನುಗ್ಗಿ ರಾತ್ರೋರಾತ್ರಿ ನೆತ್ತರ ಹೊಳೆಯನ್ನು ಹರಿಸಿದೆ. ಎಲ್ಲರನ್ನು ಸಿಕ್ಕಿದವರನ್ನೆಲ್ಲ ಕತ್ತರಿಸಿ ಕೊಂದ. ಒಂಥರ ವಿಕ್ಷಿಪ್ತವಾದ ಮನಸ್ಥಿತಿ, ಅವನಲ್ಲೊಂದು ಭೂತಾವೇಶ ಆಗಿತ್ತು ಅಂತಲೂ ಮಹಾಭಾರತದಲ್ಲಿ ಬರ್ತದೆ ಈ ಕಾರ್ಯವನ್ನು ಮಾಡುವಾಗ. ಅಂದರೆ ಅವನಾಗಿರಲಿಲ್ಲ ಅಂತ. ಇಷ್ಟು ಮಾಡಿದವನಿಗೆ ಮಾಡಿದ ಮೇಲೆ, ತನ್ನ ಆವೇಶ ಇಳಿದ ಮೇಲೆ ಒಂದು ಭಯ ತೊಡಗಿತು.
ಎಲ್ಲಾದರೂ ಇದು ಭೀಮಾರ್ಜುನರಿಗೆ ಗೊತ್ತಾಗಿಬಿಟ್ರೆ, ಯಾಕಂದರೆ 5 ಮಂದಿ ಉಪಪಾಂಡವರನ್ನು ಕೂಡ ಕತ್ತರಿಸಿಕೊಂಡಿದ್ದಾನೆ, ಪಾಂಡವರ ಮಕ್ಕಳು. ಶಿಶು ಹತ್ಯೆ, ನಿಶಸ್ತ್ರರ ಹತ್ಯೆ ಎಲ್ಲ ಮಾಡಿ ಯಾಗ ಇವನಿಗೆ ಭಯ ಪ್ರಾರಂಭ ಆಯಿತು. ಒಂದು ವೇಳೆ ಅವರೇನಾದ್ರು ಬಂದರೆ ತಾನೇನು ಮಾಡಲಿ? ಹೀಗವ ವ್ಯಾಸರ ಆಶ್ರಮಕ್ಕೆ ಓಡಿ ಹೋಗ್ತಾನೆ. ವಿಷಯ ಗೊತ್ತಾಗಿ ಭೀಮಾರ್ಜುನರು, ಕೃಷ್ಣ ಮೊದಲಾದವರು ವ್ಯಾಸರ ಆಶ್ರಮಕ್ಕೆ ಬರ್ತಾರೆ ಈ ಅಶ್ವತ್ಥಾಮನನ್ನು ಶಿಕ್ಷಿಸುವುದಕ್ಕೆ. ಆಗ ವ್ಯಾಸರ ಸಮ್ಮುಖದಲ್ಲಿ ಅರ್ಜುನ ಮತ್ತು ಅಶ್ವತ್ಥಾಮ ಮುಖಾಮುಖಿ ಆಗ್ತಾರೆ. ಅಶ್ವತ್ಥಾಮ ತನ್ನ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡ್ತಾನೆ ಪಾಂಡವರ ಮೇಲೆ. ತಕ್ಷಣ ಅರ್ಜುನನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. 2 ಮಹಾಸ್ತ್ರಗಳು ಸಂಧಿಸಿ ಸಂಘರ್ಷಿಸ್ತಾಯಿವೆ. ಉತ್ಪಾತ ಪ್ರಪಂಚದಲ್ಲೆಲ್ಲ ಆವರಿಸುವ ಸನ್ನಿವೇಶ ಇದೆ. ಆಗ ಋಷಿಗಳೆಲ್ಲ ಇವರಲ್ಲಿ ಹೇಳ್ತಾರೆ, ನೋಡಿ, ಪ್ರಪಂಚ ವಿನಾಶ ಆಗ್ತದೆ ನಿಮ್ಮ ವಿಶಿಷ್ಟವಾದ ಈ ಅಸ್ತ್ರ ಪ್ರಯೋಗದಿಂದ, ಆದ ಕಾರಣ ಇದನ್ನು ಹಿಂದೆ ತೆಕ್ಕೊಳ್ಳಿ. ಪ್ರಪಂಚ ವಿನಾಶಕಾರಕವಾದ ಅಸ್ತ್ರವನ್ನು ಉಪಸಂಹರಿಸಿ. ಅರ್ಜುನ ಬಹು ಸುಲಭವಾಗಿ ಅದನ್ನು ಹಿಂದೆ ತಗೊಳ್ತಾನೆ. ಆದರೆ ಅಶ್ವತ್ಥಾಮ ಹೇಳ್ತಾನೆ, ನಾನು ಹಿಂದೆ ತೆಕ್ಕೊಳ್ಳುವುದಿಲ್ಲ, ಇದು ವಿನಾಶ ಮಾಡಲೇಬೇಕು. ಪಾಂಡವರನ್ನಲ್ಲದೆ ಹೋದರೆ ಅರ್ಜುನನ ಮಗ ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದ ಮೇಲೆ ಅದನ್ನು ಪ್ರಯೋಗಿಸ್ತೇನೆ, ಪಾಂಡವರ ಸಂತತಿ ಅಳಿದು ಹೋಗಲಿ ಅಂತ. ಎಂಥ ವಿಕ್ಷಿಪ್ತವಾದ ಒಂದು ಮನಸ್ಸಿದ್ದಿರಬೇಕು ಈ ಭ್ರೂಣನಾಶ ಮಾಡಬೇಕಾದ್ರೆ. ಆದರೆ ಕೃಷ್ಣ ಅದನ್ನು ಅಡ್ಡವಿಸ್ತಾನೆ, ಹೇಳ್ತಾನೆ, ನಿನ್ನಿಂದ ಅದಾಗೋದಿಲ್ಲ. ಯಾಕಂದರೆ ಉತ್ತರೆಯ ಗರ್ಭಕ್ಕೆ ನಾನು ರಕ್ಷಣೆಯನ್ನು ಕೊಡ್ತೇನೆ, ಆ ಮಗು ಸತ್ತರೂ ಅದನ್ನು ಮತ್ತೆ ನಾನು ಬದುಕಿಸ್ತೇನೆ. ಆ ಮಗುವಿಗೆ ಈ ಕಾರಣದಿಂದಲೇ ಪರೀಕ್ಷಿತ ಅಂತ ಹೆಸರು ಬರ್ತದೆ. ಒಂದು ಪರೀಕ್ಷಿಸಲ್ಪಟ್ಟು ಉತ್ತೀರ್ಣತೆಯನ್ನು ಹೊಂದಿದ ಗರ್ಭ ಎಂಬುದರಿಂದ, ಇನ್ನೊಂದು ಸಂತತಿ ಪರೀಕ್ಷೀಣವಾಗುವಾಗ, ಇನ್ನೇನು ಅಳಿದು ಹೋಗುವ ಸಂದರ್ಭದಲ್ಲಿ ಹುಟ್ಟಿದ ಒಬ್ಬ ಪುತ್ರ ಎನ್ನುವ ಕಾರಣದಿಂದ ಪರೀಕ್ಷಿತ ಎಂಬ ಹೆಸರು ಬರ್ತದೆ. ಆ ಮಗು ಬಹಳ ಪ್ರಸಿದ್ಧ ರಾಜನಾಗಿ ಬೆಳೀತಾನೆ. ಹೀಗೆ ಈ ಅಶ್ವತ್ಥಾಮನಿಗೆ ಹಿಂದೆ ತೆಕ್ಕೊಳ್ಳುವುದಕ್ಕೆ ಗೊತ್ತಿಲ್ಲದೇ ಇದ್ದ ಮಹಾಸ್ತ್ರಗಳೆಲ್ಲ ಅವನ ಬತ್ತಳಿಕೆಯಲ್ಲಿದ್ದು. ಯುದ್ಧದಲ್ಲಿ ಇನ್ನೊಂದು ಸನ್ನಿವೇಶ ಬರ್ತದೆ. ದ್ರೋಣವಧೆ ಆದ ಮೇಲೆ ಪಾಂಡವರ ಮೇಲೆ ನಾರಾಯಣಾಸ್ತ್ರದ ಪ್ರಯೋಗ ಮಾಡ್ತಾನೆ, ಪ್ರತಿ ಇಲ್ಲದ ಮಹಾಸ್ತ್ರ. ಕೃಷ್ಣ ಮಾತ್ರ ಆ ನಾರಾಯಣಾಸ್ತ್ರದಿಂದ ಪಾಂಡವರನ್ನು ತಾನು ರಕ್ಷಿಸ್ತಾನೆ. ಅಂದರೆ ಆಯುಧವನ್ನು ಹಿಡಿದಿದ್ದವರ ಮೇಲೆ ಮಾತ್ರ ಈ ಅಸ್ತ್ರ ಪರಿಣಾಮವನ್ನು ಬೀರುತ್ತದೆಯೇ ಹೊರತು ನಿಶ್ಶಸ್ತ್ರರ ಮೇಲಲ್ಲ. ಎಲ್ಲರೂ ಆಯುಧವನ್ನು ಕೆಳಗಿಟ್ಟು ತಲೆ ತಗ್ಗಿಸಿ ನಿಂತಾಗ ಅದು ಪರಿಣಾಮವನ್ನು ಬೀರುವುದಿಲ್ಲ. ಆದರೆ ತನ್ನ ಉದ್ದೇಶ ಸಾಧನೆಗೆ ಬೇಕಾಗಿ ತನ್ನಲ್ಲಿರುವ ಎಂತಹ ವಿಪರೀತ ಪರಿಣಾಮವನ್ನು ಮಾಡಬಹುದಾದ ಮಾರಕಾಸ್ತ್ರವನ್ನಾದರೂ ಪ್ರಯೋಗಿಸುವ ಒಂದು ವಿವೇಚನಾ ಶೂನ್ಯ ವ್ಯಕ್ತಿತ್ವ ಅಶ್ವತ್ಥಾಮನದ್ದು ಅನ್ನೋದು ಸ್ಪಷ್ಟ. ವಿದ್ಯಾಗುರುವಾದ ದ್ರೋಣನ ಮಗನಾಗಿ ಒಬ್ಬ ಸಚ್ಚಾರಿತ್ರ್ಯವಂತನಾಗಿ ಬೆಳೆಯಬಹುದಾದ, ಕೀರ್ತಿಕಾರಕವಾದ ವ್ಯಕ್ತಿತ್ವವನ್ನು ಪಡೆಯಬಹುದಾದ ಅಶ್ವತ್ಥಾಮ ತನ್ನ ಈ ಅವಿವೇಕದಿಂದಾಗಿ ತನ್ನ ಚಾರಿತ್ರ್ಯವನ್ನೇ ನಷ್ಟ ಮಾಡಿಕೊಳ್ತಾನೆ. ವಿಚಿತ್ರ ಅಂದರೆ ಈ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದ ಪರಿಣಾಮ ಕೃಷ್ಣನಿಂದಾಗಿ ಆಗಲೇ ಇಲ್ಲ. ಆದರೆ ಅಶ್ವತ್ಥಾಮನಿಗೂ ಅದರಿಂದ ಸುಖ ಆಗಲಿಲ್ಲ. ಯಾಕಂದರೆ ಕೃಷ್ಣ ಅವನಿಗೊಂದು ಶಾಪ ಕೊಡ್ತಾನೆ. ಈ ಅಶ್ವತ್ಥಾಮನ ತಲೆಯ ಮೇಲೆ ಒಂದು ವಿಶಿಷ್ಟವಾದ ಮಣಿ ಇತ್ತು. ಆ ಮಣಿಯನ್ನು ಕತ್ತರಿಸಿ ತೆಗೆದು ಅದನ್ನು ಯುಧಿಷ್ಠಿರ ಧರಿಸಿಕೊಳ್ತಾನೆ. ಒಂದು ಶಾಪ ಕೊಡ್ತಾನೆ ಕೃಷ್ಣ, ನಿನ್ನ ಮೈಯೆಲ್ಲ ವ್ರಣಗಳಾಗಲಿ, ಆ ವ್ರಣಗಳು ದುರ್ಗಂಧವನ್ನು ಸೂಚಿಸಲಿ, ಸದಾಕಾಲ ನೀನು ಯಾರ ಸಹವಾಸಕ್ಕೂ ಸಿಕ್ಕದೆ ಏಕಾಂಗಿಯಾಗಿ ಕಾಡಿನಲ್ಲಿ ಒಂಟಿಯಾಗಿ ಅಲೆಯುವ ಹಾಗಾಗಲಿ, 3000 ವರ್ಷ ಈ ಪರಿಸ್ಥಿತಿ ನಿನಗೆ ಬರಲಿ ಅಂತ ಕೃಷ್ಣ ಶಾಪ ಕೊಡ್ತಾನೆ. ಒಂದು ರುದ್ರಾಂಶದ ಹಿನ್ನೆಲೆ, ಒಂದು ಬ್ರಹ್ಮಚರ್ಯೆ, ತಂದೆಯ ಗುರುತ್ವ, ತಾನು ಪಡೆದಂತಹ ವಿಶಿಷ್ಟವಾದ ವಿದ್ಯೋಪದೇಶಗಳು, ಇದು ಯಾವುದು ಒಂದು ಪ್ರಯೋಜನಕ್ಕೆ ಬಾರದ ಒಬ್ಬ ಅವಿವೇಕದ ಒಂದು ನಿರ್ಣಯಗಾರನಿಗೆ ಹೇಗೆ ತನ್ನ ವ್ಯಕ್ತಿತ್ವದ ಪತನಕ್ಕೆ ಕಾರಣ ಆಗ್ತದೆ ಅನ್ನುವುದಕ್ಕೆ ಒಂದು ದೃಷ್ಟಾಂತವಾಗಿ ಅಶ್ವತ್ಥಾಮ ಮಹಾಭಾರತದಲ್ಲಿ ಕಾಣ್ತಾನೆ.